ಅಯ್ಯೋ ನಮ್ಮ ಮಗಳು ನಮ್ಮ ಪುಷ್ಪ ಎಲ್ಲಿಗೆ ಹೋದ್ಲೋ ಎಲ್ಲಿ ಮನೆ ಕಳ್ಳೋ ಏನಾದ್ಲೋ ಒಂದೂ ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ಈಗ ಯಾರನ್ನು ಕೇಳೋದು? ಗಂಡನ ಮನೆಗಂತ ಗ್ಯಾರಂಟಿ ಅವಳು ಹೋಗಿರಲ್ಲ. ಎಲ್ಲಿಗೆ ಹೋದ್ಲೋ ಏನೋ, ಯಾವ ದೇವಸ್ಥಾನದಾಗ ಮನೆ ಕಂಡವಳೋ ಏನೋ ನನ್ನ ಮಗಳು. ಅಯ್ಯೋ ದೇವ್ರೆ, ಒಳ್ಳೆ ಮಗಳು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಇವಳು ಈ ಥರ ಎಲ್ಲ ತಪ್ಪು ಮಾಡಿ ಹಿಂಗೆ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ತಂದ್ಕೊಂಡ್ಬಿಟ್ಲು. ಅಯ್ಯೋ ಅವ್ರ ಅಕ್ಕಯ್ಯ ಆ ಶಿಲ್ಪ ದುರಾಸೆಗೆ ಬಿದ್ದು ಏನೇನೋ ಮಾಡ್ಕೊಂಡ್ಲು. ಯಾವನ್ನೋ ಮದುವೆ ಆಗಿ ಇವಾಗ ಸಂಕಟ ಪಡ್ತಾ ಇದ್ದಾಳೆ. ಇವಳಾದ್ರೂ ಸುಖವಾಗಿರ್ಲಿ ಅಂತಾನ, ಬಡವರಾದ್ರೂ ಪರವಾಗಿಲ್ಲ ಅಂತಾನ ಅಂತಾರ ಮನೆ ಕೊಟ್ವಿ. ಆದರೆ ಆ ನಿಂಗಮ್ಮ ಇದ್ದವಳು ಸೊಸೆ ಮೇಲೆ ಯಾವಾಗ್ಲೂ ಕೆಂಡ ಕಾರ್ತಾಳೆ. ಅಮಾದೇಶ ಅದೇನಾಗೈತೆ ಏನೋ ಅವನಿಗೆ. ಹೆಂಡತಿ ಅಂದ್ರೆ ಪ್ರೀತಿನೇ ಇಲ್ಲ. ಥೂ, ಎಂತ ಮನೆ ಕೊಟ್ಟು ಏನ್ ಸುಡ್ಗಾಡೋ ಏನೋ ತಿಳಿದೆ. ಏನೋ ತಪ್ಪು ಮಾಡೋಳೆ ಹಂಗಂತ ಹೇಳಿ ಹೊಡೆದು ಮನೆ ಬಿಟ್ಟು ಓಡಿಸ್ತಾರೆ ಯಾರಾದ್ರೂ? ಬೈದು ಬುದ್ಧಿ ಹೇಳಿ ಇನ್ಮೇಲೆ ಹಿಂಗೆಲ್ಲ ಮಾಡ್ಬೇಡಮ್ಮ ಅಂತಾನ ತಿಳಿ ಹೇಳ್ಬೇಕು. ನಮ್ಮ ಶಿಲ್ಪನ್ ಬಾಳಂತೂ ಹಾಳಾಗೋಯ್ತು. ಇವಳಾದ್ರೂ ಹೆಂಗೋ ಸುಖವಾಗಿರ್ತಾಳೆ ಅಂತಾನೆ ಇಲ್ಲಿಗಾದ್ರೂ ಬಂದಿರ್ರಿ ಅಂತ ಹೇಳ್ದೆ. ಆದ್ರೆ ಅವನು ಇಲ್ಲಿಗೆ ಬರೋಕ್ಕೂ ಒಪ್ಕೊಬ್ಲಿಲ್ಲ, ಅಲ್ಲೂ ಸುಖವಾಗಿ ಬಾಳ್ಸಲ್ಲ. ಏನ್ ಮಾಡೋದು? ನನ್ನ ಗಂಡ ನೋಡಿದ್ರೆ ಮಗಳ ಮೇಲೆ ಪ್ರೀತಿನೇ ಇಲ್ಲ. ಅವ್ರು ಏನೋ ಹೇಳಿದ್ರು ಅಂತಾನ ಇವಳದೇ ತಪ್ಪು ಅಂತಾನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟ. ಈಗ ಎಲ್ಗೋದ್ಲು ಅಂತ ನಾನು ನೋಡೋಣ. ಅವಳು ಉಣ್ಲೋ ತಿನ್ಲೋ? ಅಯ್ಯೋ ಹೆಣ್ಮಗಳು ಒಬ್ಳೆ ಎಲ್ಲೋಗ್ತಾಳೋ, ಯಾರ ಮನೆಗೆ ಹೋದ್ಲು ದೇವ್ರೇ? ಅಯ್ಯೋ ನನ್ನ ಮಕ್ಕಳಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾ ಇದ್ಯಾ? ಅವ್ರ ಹಣೆಯಲ್ಲಿ ಸುಖ ಅನ್ನೋದೇ ಬರ್ದಿಲ್ವಾ? ಇದೆಲ್ಲ ನೋಡಕ್ಕೆ ನಾವಿಷ್ಟು ಕಷ್ಟ ಪಡ್ಬೇಕಾಗಿತ್ತಾ? ಅಯ್ಯೋ ಇವಳೆ ಯಾಕೆ ಇಲ್ಲಿ ಕುತ್ಕೊಂಡು ಯಾಕೋ ಏನೋ ಬೇಜಾರಲ್ಲಿ ಏನೋ ಮಾತಾಡ್ಕೊಂತ ಇದೀವಿ ಒಬ್ಬೊಬ್ಳೇನೆ. ಯಾಕೆ ಏನಾಯ್ತು? ನಡಿ ಉಂಬಕ್ಕಿಕ್ ನಡಿ, ಉಂಡು ನಾನು ನೀರಿಕ್ಕಕ್ಕೆ ಹೋಗ್ಬೇಕು. ಲೇ ಲೇ ಏನೇ ನಾನು ಮಾತಾಡ್ಸಿದ್ರೆ ಯಾತ್ಲ ಮಕ್ಕ ತಿರ್ಸ್ಕೊಂತೀಯ? ಯಾಕೆ ಹಿಂಗೆ ಕುತ್ಕೊಂಡಿದ್ಯಾ? ನಡಿ ಉಂಬಕ್ಕಿಕ್ ಬಾ ಎದ್ದು. ನಾನು ಉಂಬಕ್ಕೂ ಇಕ್ಕಲ್ಲ, ಯಾತು ಇಕ್ಕಲ್ಲ, ಇಕ್ಕೊಂಡು ಉಣ್ಣೋ ನೀನೇನೆ. ಯಾಕೆ ಏನಾಯ್ತು ಈಗ ಅಂತದ್ದು? ನೀನಾದ್ರೂ ಊಟ ಮಾಡ್ತೀಯಾ ಇಲ್ವೋ? ನಾನು ಊಟ ಮಾಡೋದನ್ನ ಬಿಟ್ಟು ಅದನ್ನ ತಿಳ್ಕೊಂಡು ನಿನ್ಗೆ ಏನಾಗಬೇಕಾಯ್ತೆ? ಹೋಗು. ಏನಾಯ್ತು ಅಂತ ಹಿಂಗೆ ಕುತ್ಕೊಂಡಿದ್ಯಾ ಹೇಳು. ಏನಾಯ್ತು ಅಂತ ಕೇಳ್ತಿಯಲ್ಲ, ಎಲ್ಲ ಗೊತ್ತಿದ್ದು ಅಲ್ಲ. ಮಗಳು ಗಂಡನ್ ಕೊಟ್ಟು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದಿದ್ಲು. ಆದ್ರೆ ತವ್ರ ಮನೆಯಿಂದ ಓಡಿಸಿದ್ಯಾ ನೀನು. ಈಗ ಎಲ್ಲಿಗೆ ಹೋದ್ಲು, ಎಲ್ಲಿ ಮನೆ ಕಂಡ್ಲು, ಎಲ್ಲಿ ಉಂಡ್ಲು ಒಂದು ಗೊತ್ತಿಲ್ಲ. ಅದಕ್ಕೆ ನನ್ನ ಮಗಳು ನೆನ್ಸ್ಕೊಂಡು ನಾನು ಅಳ್ತಾ ಕುಂತಿದ್ದೀನಿ. ನಿನಗೆ ತುಂಬಾ ಚಿಂತೆ. ಅಯ್ಯೋ ಲೇ, ಅವಳು ಎಲ್ಲಾದ್ರೂ ಉಂಡು ತಿಂದು ಮನೆ ಕಂಡಿರ್ತಾಳೆ, ಎಲ್ಲಿಗಾದ್ರೂ ಹೋಗಿರ್ತಾಳೆ. ಅದು ನಿನಗೆ ಗೊತ್ತಿಲ್ಲ ಅಷ್ಟೇ. ಸುಮ್ಮನೆ ಎದ್ದು ಬಂದು ಉಣ್ಬಾ ಎದ್ದಾಳು. ಎಲ್ಲಾದ್ರೂ ಅಂದ್ರೆ ಎಲ್ಲಿ ಉಣ್ತಾಳೆ ಅವಳು? ಯಾರ ಮನೆ ಐತೆ ಹೇಳು? ಎಲ್ಲಿಗೆ ಹೋದ್ಲು ಏನೋ? ಅಪ್ಪ ಅಯ್ಯೋ, ನನ್ನ ಮನೆಗೆ ಹೋಗಿರ್ತಾಳೆ. ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಂಡಾಳೆ, ಬಿಟ್ಕೊಂಡಿರ್ತಾರೆ ಬಿಡು. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಿನಗೆ ಗೊತ್ತು ಬಾರಿನ ಅಲ್ಲಿಗೆ ಹೋಗ್ಯಾಳೆ ಅಂತಾನ. ಏನ್ ಗ್ಯಾರಂಟಿ? ಅಲ್ಲಿ ಸೇರ್ಸ್ಯಾಳೆ ಅನ್ನೋದು ಏನ್ ಗ್ಯಾರಂಟಿ? ಹೋದ್ರು ನೀನೇ ಅಪ್ಪ ಏನೇನೇ ಬಿಡ್ಕೊಂಬ್ಲಿಲ್ಲ, ಮನೆಗೆ ಸೇರಿಸ್ಲಿಲ್ಲ, ಮನೆಯಿಂದ ಆಚೆಗೆ ಹಾಕಿದ್ಯಾ ಅಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಹೇಳು. ಅಲ್ಲ ಅಪ್ಪ ಯಾವ್ದವನು ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು, ಈ ತರ ಬೀದಿಗೆ ಬಿಡಬಾರ್ದು. ಲೇ, ಅವಳು ಬುದ್ಧಿ ಕಲೀಲಿ ಅಂತಾನೆ ನಾನು ಮನೆಯಿಂದ ಆಚೆ ಕಳಿಸಿದ್ದು. ಸೀದಾ ನಾವು ಹೋಗಿ ಅಲ್ಲಿ ಕಾಡಿ ಬೇಡಿನ ಅವ್ರ ಹತ್ರ ಕ್ಷಮೆ ಕೇಳಿ ತಪ್ಪಾಯ್ತು ಅಂತಾನ, ಇನ್ಮೇಲೆ ಹಿಂಗೆ ಮಾಡಬಾರ್ದು ಅಂತ. ಏನೇ ತಪ್ಪು ಮಾಡಿದ್ರು ತವ್ರ ಮನೆ ಐತಿ ಅಂತಾನ ಅವ್ರಿಗೆ ಭಯ ಇಲ್ದಂಗೆ ಇರಬಾರ್ದು. ಅದಕ್ಕೆ ಭಯ ಇರಲಿ ಅಂತಾನ ನಾನು ಮನೆಯಿಂದ ಆಚೆಗೆ ಹಾಕಿದ್ದು. ಸೀದಾ ಅವಳು ಗಂಡನ ಮನೆಗೆ ಹೋಗಿರ್ತಾಳೆ, ನೀನೇನು ಚಿಂತೆ ಮಾಡಬೇಡ ಬಾ. ಪಾಪ ನೀನೇನು ಹೋಗಿ ನೋಡಿದ್ದೆ? ಗಂಡನ ಮನೆಗೆ ಹೋಗಿ ಅವಳೆ ಎಂಬದ? ಹೋಗು ಉಣ್ಣೋಗು, ನನಗೇನು. ನಾನು ಹೋಗಿ ನನ್ನ ಮಗಳು ಎಲ್ಲೇದಾಳೆ ಅಂತ ಕೇಳ್ಕೊಬತ್ತೀನಿ. ಆ ಜಯಮ್ಮನೂ ಇದ್ಲು, ಎತ್ಲಾಗ ಹೋದ್ಲು, ಏನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿಳು ಅಂತ ಹೋಗಿ ಕೇಳ್ಕೊಂಬತ್ತೀನಿ ಅವ್ರ ಮಂತಕ್ಕೆ ಹೋಗಿ. ಅಯ್ಯೋ ಇವಳಿಗೆ ಏನು ಹೇಳೋದಪ್ಪ. ಅಲ್ಲ ತಪ್ಪು ಮಾಡಿರೋ ಮಗಳು ಪರವಾಗಿ ಮಾತಾಡ್ಕೊಂಬತ್ತಾಳಲ್ಲ, ಅವಳು ಎಲ್ಲಿಗೂ ಹೋಗಿರಲ್ಲ. ನನಗೇನು ಅವಳ ಮೇಲೆ ಪ್ರೀತಿ ಇಲ್ವಾ? ಸರಿ ಹೋಗ್ಲಿ ಬಿಡು, ನಾನು ಊಟ ಮಾಡಿ ಹೋಗೋಣ ಮೊದಲು. ಜಯಮ್ಮ ಜಯಮ್ಮ, ರತ್ನಕಯ್ಯ ಬರಕ ಬಾಕುಕವ, ಯಾಕೆ ಬಂದಿದ್ದೆ? ಯಾಕೂ ಇಲ್ಲ ಕಣೆ, ನಿಮ್ಮ ಅತ್ತೆ ನಾನು ಸ್ವಲ್ಪ ಮಾತಾಡಿಸ್ಬೇಕಾಗಿತ್ತು. ನಿಮ್ಮ ಅತ್ತೆ ಇದ್ದಾಳೆ ಮನೆಯಾಗೆ? ಹ್ಞೂ ಐತೆ. ಯಾಕಕ್ಕ ಏನಾಯ್ತು? ಅಲ್ಲ ಪುಷ್ಪನೇನು ಮನೆಯಿಂದ ಆಚೆ ಕಳಿಸಿದ್ರಂತೆ ನೀವು? ಯಾಕಕ್ಕ? ಅಲ್ಲ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದಂತ ಅವಳು. ಅಲ್ಲ ಕರ್ಕೊಂಡೋಗಿ ನ್ಯಾಯ ಪಂಚಾಯತಿ ಮಾಡಿ ಬಿಟ್ಟು ಬರೋದ್ ಬಿಟ್ಟು ನೀವೇ ಮನೆಯಿಂದ ಆಚೆಗೆ ಹಾಕಿದ್ರೆ ಅವಳೆಲ್ಲಿಗೆ ಹೋಗ್ಬೇಕು? ಏನ್ ಮಾಡೋದೆ ಶ್ರೀದೇವಿ, ನನ್ನ ಗಂಡಗೆ ಯಾರ ಮಕ್ಳ ಮೇಲೆ ಪ್ರೀತಿನೇ ಇಲ್ಲ. ಅಲ್ಲಿ ಹೋಗಿ ಕೇಳ್ಕೊಂಬಂದು ಇವಳದೇ ತಪ್ಪು ಅಂತ ಗೊತ್ತಾಗಿ ಈ ಅಪ್ಪನೂ ಮನೆ ಬಿಟ್ಟು ಕಳ್ಸೈತೆ. ಈಗ ಕೇಳಿದ್ರೆ ಸೀದಾಳು ಗಂಡನ ಮನೆಗೆ ಹೋಗಿರ್ತಾಳೆ ಬಿಡು, ಎಲ್ಗೂ ಹೋಗಿರಲ್ಲ, ಅವಳಿಗೇನು ತೊಂದರೆ ಆಗಿರಲ್ಲ ಅಂತ ನಂಬತೈತಿ. ಅಲ್ಲ ತೊಂದರೆ ಆಗಿರಲ್ಲ ಅಂತ ಹೆಂಗೆಮ್ಮ ಹೇಳೋದು? ಗಂಡನ ಮನೆಯವರು ಜಗಳ ಮಾಡಿ ಕಳ್ಸ್ಯಾರ ಅಂದಮೇಲೆ ಈಗ ಹೆಂಗೆ ಅವಳು ಒಬ್ಳೆ ಹೋಗದೆ ಬಿಟ್ಕೊಂತಾರೆ ಹೇಳು? ನಾವು ಕರ್ಕೊಂಡೋಗಿ ಏನೋ ತಪ್ಪು ಮಾಡಿದ್ಲು ಕ್ಷಮಿಸ್ಬಿಡಿ ಅಂತ ಏನೋ ಹೇಳಿ ಕೇಳ್ಕೊಂಡು ಬಿಟ್ಟು ಬಂದಿದ್ರೆ ಅದೊಂಥರ. ಅವಳು ಒಬ್ಬಳೆ ಕಳ್ಸಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾಳ ಹೇಳು? ಈಗ ಎಲ್ಗೋದ್ಲ ಏನು ಅಂತ ನನಗೆ ಚಿಂತೆ ಆಗೈತಿ. ರತ್ನಕಯ್ಯ ಬೇಜಾರು ಮಾಡ್ಕೋಬೇಡ, ಸುಮ್ಮನೆ. ನಮ್ಮ ಅತ್ತೆ ಒಳಗೈತೆ, ಕರಿತೀನಿ. ನಮ್ಮ ಅತ್ತೆ ಯಾಕೆ? ನಮ್ಮ ಅತ್ತಿಗೆ ನನಗೆ ಗೊತ್ತಾ ವಿಷಯ. ನಿನ್ನೆ ನನ್ನ ಮನೆಗೆ ನಮ್ಮ ಪುಷ್ಪನ ನಮ್ಮಯ್ಯಪ್ಪ ಬೈದು ಹೊರ ಕಳಿಸ್ದಾಗ ನಿಮ್ಮ
ಅತ್ತೇನು ಅಲ್ಲಿ ಇದ್ಲು. ನಮ್ಮ ಪುಷ್ಪನ್ ಜೊತೆಗೆ ಹೊರಕ್ಕೆ ಹೋದ್ಲು ಅವಳು. ಅದಕ್ಕೆ ಅವಳ ಹತ್ರ ಏನಾದ್ರೂ ಹೇಳಿರ್ತಾಳೇನೋ ಅಂತ ಕೇಳೋಣ ಅಂತ ಬಂದೆ. ಎಲ್ಲಿಗೆ ಹೋಗ್ತೀನಿ ಅಂತ ಏನಾದ್ರೂ ಹೇಳಿದ್ಲ ಅಂತ. ಕರಿಯಮ್ಮ ಒಂದಿಟ್ಟು ಶ್ರೀದೇವಿ. ಸರಿ ಅಕ್ಕ, ಕರಿತೀನಿ ಇರು. ಅತ್ತೆ 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 ಬನ್ನಿ ಇಲ್ಲಿ. ರತ್ನಕಾಯಿ ಬಂದೈತೆ, ನಿಮ್ಮನ್ನ ಏನೋ ಕೇಳ್ಬೇಕಂತೆ. ಇರಕ್ಕ ಬತ್ತೈತಿ ನಮ್ಮ ಅತ್ತೆ. ಏನ್ ರತ್ನಮ್ಮ, ಏನ್ ಇಲ್ಲಿಗೆ ಬಂದಿದ್ದು? ಏನ್ ಕೇಳ್ಬೇಕು? ಜಯಮ್ಮ ಜಯಮ್ಮ, ನನ್ನ ಮಗಳನ್ನ ನನ್ನ ಗಂಡ ಮನೆಯಿಂದ ಆಚೆಗೆ ಹಾಕ್ದಾಗ ನೀನು ಅಲ್ಲೇ ಇದ್ದಲ್ವಾ? ನನ್ನ ಮಗಳು ಎಲ್ಲೋದ್ಲು? ಎಲ್ಲಿಗೋದ್ಲು ಹೇಳು? ಗಂಡನ ಮನೆಗೆ ಹೋಗ್ತೀನಿ ಅಂತ ಹೋದ್ಲಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋದ್ಲಾ? ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಲಾ? ನನಗಂತನೂ ರಾತ್ರಿ ಎಲ್ಲ ಅದೇ ಚಿಂತೆ ಆಗೈತೆ. ಎಲ್ಲಿಗೋದ್ಲು, ಏನಾಯ್ದ್ಲು ಅಂತನ. ಹೇಳಿ ಜಯಮ್ಮ. ನಿನ್ನ ಮಗಳಿಗೆ ಏನು ತೊಂದರೆ ಆಗಲ್ಲಮ್ಮ. ನಿನ್ನ ಮಗಳು ಪುಷ್ಪ ಅವ್ರ ಅಕ್ಕ ಏನು ಊರಿಗೆ ಹೋದ್ಲು. ಎಲ್ಲಿಗೆ ಹೋಗೋಣ ಅಂತ ಚಿಂತೆ ಮಾಡ್ತಿದ್ಲು. ನಾನೇನೆ ನಿಮ್ಮ ಅಕ್ಕ ಇದ್ದಾಳಲ್ಲಮ್ಮ ಅಲ್ಲಿಗೆ ಹೋಗು ಅಂತಂದೆ. ಆಯ್ತು ಅಲ್ಲೇ ಹೋಗ್ತೀನಿ ಅಂತ ಹೇಳಿದ್ಲು. ಅಲ್ಲಿಗೆ ಹೋದ್ಲು ಅಥವಾ ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಗೆ ಹೋಗ್ತೀನಿ ಅಂತ ಹೋದ್ಲು. ಅಲ್ಲೇ ಹೋಗಿರ್ಬೇಕು. ಹೌದಾ? ಶಿಲ್ಪರೂರ್ಗ? ಅಯ್ಯೋ, ಅವಳು ಬಾಳೆನೆ ಬಡ್ಕಂಡು ತಿಮ್ಮಂಗೆ ಆಗೈತೆ. ಇನ್ನು ಇವಳು ಹೋಗಿ ಅಲ್ಲಿ ಏನು ಮಾಡ್ತಾಳೋ ಏನೋ ಪುಷ್ಪ. ಅಯ್ಯೋ, ಈಗ ಏನಪ್ಪ ಮಾಡೋದು? ಅಲ್ಲಕ್ಕ, ನಿಮ್ಮ ಮಗಳು ತಪ್ಪು ಮಾಡಿದಾಳೆ ತಾನೆ? ಅಲ್ಲ, ಅವಳು ಯಾಕೆ ಆ ಥರ ಎಲ್ಲ ಸುಳ್ಳು ಸುಳ್ಳು ಹೇಳ್ಬೇಕಾಗಿತ್ತು? ಅವಳದೇ ತಪ್ಪು ಅಂದಮೇಲೆ ಅವಳ ಮನೆಯಿಂದ ನೀವು ಆಚೆಗೆ ಹಾಕಿರೋದು ಸರಿಯಾಗಿ ಐತೆ. ಅದಕ್ಕೆ ಯಾಕೆ ನೀವು ದುಃಖ ಪಡ್ತೀರಾ? ಬಿಡಿ. ಹಂಗಲ್ವೇ ಮಂಜಿ? ಅಲ್ಲ, ಎತ್ತೊಟ್ಟೆ ಸುಮ್ಮನಿರ್ಬೇಕಲ್ಲ. ಅಲ್ಲ, ಅವಳದೇ ತಪ್ಪು ಅಂತ ನನಗೂ ಅರ್ಥ ಆಯ್ತು ಅಲ್ಲಿಗೆ ಹೋಗಿ ಕೇಳಿದ್ಮೇಲೆ. ಆದ್ರೂ ಎತ್ತೊಟ್ಟೆ ಕೇಳಬೇಕಲ್ಲ. ಹಿಂಗೆ ಮನೆಯಿಂದ ಆಚೆಗೆ ಹಾಕಿದ್ರೆ ಎಲ್ಲೋದ್ಲು ಅಂತ ಎಂದ್ಕಮನ ಹೇಳು. ಅದಕ್ಕೆ ಸಂಕಟ ನನಗೆ. ಅಯ್ಯೋ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು, ಅವಾಗ್ಲೇನೆ ಗೊತ್ತಾಗೋದು. ಬಿಡಿ. ನಿಮ್ ಮಗಳು ಪುಷ್ಪ ಅವಳದೇ ತಪ್ಪು ಅಂತನ ಅವಳು ಒಪ್ಕೊಂಡಿದ್ದಾಳಂತಲ್ಲ, ದೇವಸ್ಥಾನದಾಗೆಲ್ಲ ಪ್ರಮಾಣ ಮಾಡಿ ಸಿಗ್ಬಿದ್ಲಂತಲ್ಲ. ಇನ್ನೇನು ನಿಮ್ಗೆ ಯಾಕೆ ಅವಳಿಗೆ ಮೇಲೆ ಅಷ್ಟೊಂದು ಪ್ರೀತಿ ಕರುಣೆ ಉಕ್ತೈತೆ? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಬಿಡಿ, ಶಿಕ್ಷೆ ಅನುಭವಿಸಿದ್ರೆ ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ. ಅಯ್ಯೋ ಲೇ ಮಂಜಿ, ಹಂಗೆಲ್ಲ ಮಾತಾಡ್ಬೇಡ್ವೆ. ಪಾಪ ರತ್ನಮ್ಗೆ ಎಷ್ಟು ಬೇಜಾರಾಗಲ್ಲ ಹೇಳು. ಅಜ್ಜಿ, ಬೇಜಾರು ಯಾಕೆ ಆಗ್ಬೇಕು? ಮಗಳು ಸರಿ ಮಾಡಿದ್ರು ಮನೆಯಿಂದ ಆಚೆಗೆ ಹಾಕಿವ್ರೆ ಅಂತಂದ್ರೆ ಅದಕ್ಕೆ ಬೇಜಾರು ಮಾಡ್ಕೋಬೇಕು. ಸುಮ್ಮನೆ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಂದ್ರೆ ಯಾಕೆ ಬೇಜಾರು ಮಾಡ್ಕೋಬೇಕಲ್ವಾ? ನಿನಗೆ ಅರ್ಥ ಆಗಲ್ಲ ಬಿಡು ಕರುಳಿನ ಸಂಕಟ ಏನು ಅಂತನ. ನಿನ್ಗೂ ಮಕ್ಕಳಾಗಿ ಅವ್ರಿಗೇನಾದ್ರೂ ತೊಂದರೆ ಬರುತ್ತಲ್ಲ, ಅವಾಗ ನಿನ್ಗೂ ಹಿಂಗೆ ಆಗುತ್ತೆ. ನೀನಿನ್ನೂ ತಾಯಿ ಆಗಿಲ್ವಲ್ಲ, ಅದಕ್ಕೆ ನಿನ್ಗೆ ಆ ಸಂಕಟ ಏನು ಅಂತನ ಗೊತ್ತಿಲ್ಲ. ಏನಿಲ್ಲ ಅಜ್ಜಿ, ನನಗೆ ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ನಾನು ಸರಿಯಾಗಿ ಒಯ್ದು ಬುದ್ಧಿ ಕಲಿಸ್ತೀನಿ. ಅದಕ್ಕೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ನಾನೇ ಬೇಜಾರು ಮಾಡ್ಕೊಂಬಲ್ಲ, ಅವ್ರಿಗೆ ನೋವಾಗುತ್ತೆ ಅಂತಾನ. ಹಂಗಂತ ಹೇಳೋದು ಸುಲಭ ಕಣೆ ಮಂಜಿ, ಆದ್ರೆ ಅದನ್ನ ಅನುಭವಿಸೋದು ಯಾರಿಗೂ ಬೇಡ. ನಿನ್ಗೆ ಇವಾಗ ಗೊತ್ತಾಗಲ್ಲ. ನಿನ್ ಮಕ್ಳಿಗೂ ದೊಡ್ಡರಾದ್ಮೇಲೆ ಏನಾದ್ರೂ ಸಂಕಟ ಬರುತ್ತಲ್ಲ, ಕಷ್ಟ ಬರುತ್ತಲ್ಲ, ಅವಾಗ ಗೊತ್ತಾಗುತ್ತೆ ಬಿಡು. ರತ್ನಮ್ಮ, ನಿನ್ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಮಂಜಿಗೆ ಅವಳು ಇನ್ನ ಹುಡುಗಿ ಅಲ್ವಾ, ಅದಕ್ಕೆ ಹೆಂಗೆ ಮಾತಾಡ್ತಾಳೆ. ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಮಂಜಿ ಅವರಮ್ಮ ಮೊದಲೇ ಬೇಜಾರಾಗ್ಯಾವಳೆ. ಮಗಳು ಎಲ್ಲೋದ್ಲೋ ಏನೋ ಆದ್ಲೋ ಅಂತಾನ. ನೀನು ಅದ್ರಾಗ ಹಿಂಗೆಲ್ಲ ಮಾತಾಡಿ ಬೇಜಾರು ಮಾಡಬಾರ್ದು, ಸುಮ್ಮನಿರು. ನಿನಗೆ ಅರ್ಥ ಆಗಲ್ಲ. ಏನು ಇದ್ರಾಗ ಅರ್ಥ ಆಗೋದು ಏನೈತಜ್ಜಿ? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ, ಅದ್ರಲ್ಲೇನಿದೆ? ನಾನು ಹೇಳೋದೇನು ತಪ್ಪ? ನೀನು ಹೇಳೋದು ತಪ್ಪಲ್ಲ, ಅವಳು ಸಂಕಟ ಪಡ್ತಾ ಇರೋದು ತಪ್ಪಲ್ಲ. ನೀನು ಹೇಳ್ತಾ ಇರೋದು ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಬೇಕು ಅನ್ನೋದು ನಿನ್ನ ವಾದ, ಅದು ಸರಿಯಾಗೈತೆ. ಆದರೆ ಅವಳು ತಾಯಿ 9 ತಿಂಗಳು ಹೊಟ್ಟೆ ಇಟ್ಕೊಂಡು ಇಷ್ಟು ವರ್ಷ ಸಾಕಿ ಬೆಳೆಸಿ ಓದಿಸಿ ಮದುವೆ ಮಾಡಿದಾಳೆ. ಅಷ್ಟೆಲ್ಲ ನೋಡ್ಕೊಂಡಿರೋ ಮಗಳು ಇವತ್ತು ಎಲ್ಲೋದ್ಲು ಅಂತ ಗೊತ್ತಿಲ್ದೇನೆ ಚಡಪಡಿಸ್ತಾ ಇದ್ದಾಳೆ ಅವಳು. ಮಗಳಿಗೆ ಏನಾಯ್ತೋ, ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೋ ಏನೋ ಅಂತಾನ ಸಂಕಟ ಪಡ್ತಾ ಇದ್ದಾಳೆ ಅವಳು. ಅಷ್ಟೇನೆ. ಅದಕ್ಕೆ ಮತ್ತೆ ತಾಯಿ ಹೃದಯ ಅಂತ ಹೇಳೋದು. ಏನೇ ತಪ್ಪು ಮಾಡಲಿ ಮಕ್ಕಳ ಮೇಲೆ ತಾಯಿ ಆದವಳಿಗೆ ಪ್ರೀತಿ ಇದ್ದೇ ಇರುತ್ತೆ, ತಂದೆಗೂ ಇರುತ್ತೆ. ಆದ್ರೆ ಸಿಟ್ಟಿರುತ್ತೆ, ನಮ್ಮ ಮರ್ಯಾದೆ ಕಳೀತಾರಲ್ಲ ಮಕ್ಕಳು ಅಂತಾನ. ಅದಕ್ಕೆ ಹಿಂಗೆಲ್ಲ ನಡ್ಕೊಂತಾರೆ. ಮನೆ ಬಿಟ್ಟು ಕಳಿಸಿದಾನ ಅವರ ಈ ಸಣ್ಣಪ್ಪ, ಅವರ ಅಪ್ಪಯ್ಯ. ತಾಯಿ ಆದವಳಿಗೆ ದುಃಖನ ತಡ್ಕೊಂಬಕ್ಕಾಗಲ್ಲ, ಕಣ್ಣೀರಾಕಿ ಕಳ್ಕೊಂತಾಳೆ. ತಂದೆ ಆದವನು ಒಳಗೆ ಕೊರಗ್ತಿರ್ತಾನೆ. ಅದು ಯಾರ ಕಣ್ಣಿಗೂ ಕಾಣಿಸಲ್ಲ. ಅವಾಗ ತಂದೆ ಇಷ್ಟು ಏನು ನಿಷ್ಠೂರವಾಗಿದ್ದಾನೆ ಅಂತ ಅನ್ಸುತ್ತೆ. ರತ್ತಮ್ಮ, ನೀನು ಅಷ್ಟೇನೆ. ನಿನ್ ಗಂಡನ ಬಗ್ಗೆ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ ಮನೆಯಿಂದ ಆಚೆಗೆ ಹಾಕ್ಯವನಿ. ನಿನ್ ಮಗಳಿಗೆ ಏನೂ ಆಗಿರಲ್ಲ, ಧೈರ್ಯವಾಗಿ ಹೋಗು. ಎಲ್ಲ ನಿಮ್ಮ ಏನೋ ಹೇಳಿದ್ಲಲ್ಲ, ಯಾರೋ ಊರಿಗೆ ಜಯಮ್ಮ ಹೇಳಿದ್ದು? ಅದೇ ಅಜ್ಜಿ, ಶಿಲ್ಪ ಇದ್ದಾಳಲ್ಲ, ಶಿಲ್ಪರೂರ್ಗೆ ಹೋಗಿದ್ದಾಳಂತೆ, ನಮ್ಮ ಅತ್ತೆ ಹೇಳಿದ್ದು. ಅಲ್ಲಿಗೆ ಹೋಗಿರ್ಬೋದು ಬಿಡು, ನೀನೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಚೆನ್ನಾಗಿರ್ತಾಳೆ ನಿಮ್ಮ ಮಗಳಿಗೆ, ಏನೂ ಆಗಿರಲ್ಲ. ಹೋಗು ಧೈರ್ಯವಾಗಿ. ಹೌದಾ ಅಕ್ಕ, ನಿಮ್ಮ ಮಗಳು ತಪ್ಪು ಮಾಡಿರೋದು ನಿಜ. ಅದನ್ನ ಸುಳ್ಳು ಅಂತ ಹೇಳಕ್ಕಾಗಲ್ಲ. ನೀವು ಸಂಕಟ ಪಡ್ತಿರೋದ್ರಲ್ಲೂ ಅರ್ಥ ಐತೆ. ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗಳಿಗೆ ಏನೂ ಆಗಿರಲ್ಲ, ಅವಳು ಚೆನ್ನಾಗೇ ಇರ್ತಾಳೆ. ಸರಿ ಕಣೆ ಶ್ರೀದೇವಿ, ನೀವೆಲ್ಲರೂ ಹೇಳ್ದಂಗೆ ನನ್ನ ಮಗಳಿಗೆ ಏನೂ ತೊಂದರೆ ಆಗ್ದಂಗೆ
ನಮ್ಮ ಶಿಲ್ಪಾರೂರ್ಗೆ ಹೋಗಿದ್ರೆ ಸಾಕತ್ತ, ಅಥವಾ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗಿ ಎಲ್ಲಾರು ಮನೆ ಕಂಡಿದ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ನನಗೆ ಸಂಕಟ ಆಗ್ತೈತೆ ಅಷ್ಟೇನೆ. ಅವಳು ತಪ್ಪು ಮಾಡಿದಾಳೆ, ನನಗೂ ಗೊತ್ತು. ಅವರಪ್ಪ ಮಾಡೋದು ಸರಿಯಾಗಿ ಐತೆ, ಆದ್ರೂ ಒಂಟಿ ಹೆಣ್ಣು ಎಲ್ಲಿ ಹೋಗ್ತಾಳೆ ಅಂತ ನನಗೆ ಭಯ ಅಷ್ಟೇನೆ. ಏ ರತ್ನಮ್ಮ, ನಿಮ್ಮ ಮಗಳು ಪುಷ್ಪ ಸೀದನ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿನೇ ಹೋದ್ಲಮ್ಮ. ಅಲ್ಲಿಗೆ ಹೋಗಿದ್ದಾಳೆ, ನೀನೇನು ಚಿಂತೆ ಮಾಡಬೇಡ, ಹೋಗು ಸಾಕು. ಸರಿ ಕಣಕ್ಕ, ಬರ್ತೀನಿ. ಚಿಂತೆ ಮಾಡಬೇಡ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.